ಹೆಲೋ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ ಯಾವ್ಯಾವ ಸಿನಿಮಾ ಅನೌನ್ಸ್ಮೆಂಟ್ ಆಗ್ತಾ ಇದೆ, ನಾವೆಲ್ಲ ಯಾವುದಕ್ಕೋಸ್ಕರ ಕಾಯ್ತಾ ಇದ್ವಿ, ಬಿಲ್ಲಾರಂಗ ಭಾಷಾ ಸಿನಿಮಾ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ, ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ, ಕಿಚ್ಚ ಸುದೀಪ್ ಅವರ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬರ್ತಾ ಇದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಾವಂತೂ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ವಿ. ಅಂದ್ರೆ ವಿಕ್ರಾಂತ್ ರೋಣ ಮುಗಿದು 2.5 ವರ್ಷ ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರ ಬೇರೆ ಸಿನಿಮಾದ ಅಪ್ಡೇಟ್ಗಳು ಬಂದಿರಲಿಲ್ಲ. ಇತ್ತೀಚೆಗಷ್ಟೇ ಮ್ಯಾಕ್ಸ್ ಸಿನಿಮಾದ ಟೀಸರ್ ಒಂದು ಬಂದಿತ್ತು, ಆದ್ರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಇದೇ ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಏನಾದ್ರೂ ಒಂದು ಪೋಸ್ಟರ್ ಅಥವಾ ಯಾವ್ದಾದ್ರು ಒಂದು ಟೀಸರ್ ರೀತಿಯಲ್ಲಿ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾರೆ, ಅದು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ. ಆಲ್ರೆಡಿ ಎಲ್ಲ ಹೇಳೋ ಪ್ರಕಾರ ಇದೆ ಸೆಪ್ಟೆಂಬರ್ 27ಕ್ಕೆ ಸಿನಿಮಾ ರಿಲೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅದು ಅಫಿಷಿಯಲ್ ಆಗಿ ಈ ಸೆಪ್ಟೆಂಬರ್ 2ಕ್ಕೆ ತಿಳಿಯುತ್ತೆ. ಇನ್ನು ಅನೂಪ್ ಭಂಡಾರಿ ಅವರು ಮತ್ತು ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ 2ನೇ ಸಿನಿಮಾ ಬಿಲ್ಲಾರಂಗ ಭಾಷಾದ ಸಿನಿಮಾದ ಅಪ್ಡೇಟ್ ಈ 2ನೇ ತಾರೀಕು ಸಿಗ್ತಾ ಇದೆ. ಇದನ್ನ ಅಫಿಷಿಯಲ್ ಆಗಿ ಅನೂಪ್ ಭಂಡಾರಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಏನ್ ಅಪ್ಡೇಟ್ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಕಿಚ್ಚ 47 ಕಿಚ್ಚ ಸುದೀಪ್ ಅವರು ಕಿಚ್ಚ 46 ಮಾಡ್ತಾ ಇರೋದು ಮ್ಯಾಕ್ಸ್ ಸಿನಿಮಾ. ಮ್ಯಾಕ್ಸ್ ಆದ್ಮೇಲೆ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಅದು ಸತ್ಯಜ್ಯೋತಿ ಬ್ಯಾನರ್ ಅಂಡರ್ ಅಲ್ಲಿ ತಮಿಳ್ ಇಂಡಸ್ಟ್ರಿಯಿಂದನೇ ಈ ಸಿನಿಮಾನ ನೆಕ್ಸ್ಟ್ ಶೂಟಿಂಗ್ ಗೆ ಶುರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದಕ್ಕೆ ಕಿಚ್ಚ 47 ಅಂತ ಹೆಸರಿಟ್ಟಿದ್ದಾರೆ, ಆದ್ರೆ ಕನ್ಫರ್ಮ್ ಆಗಿಲ್ಲ ನೆಕ್ಸ್ಟ್ ಬಿಲ್ಲರಂಗ ಭಾಷಾ ಬರುತ್ತಾ ಕಿಚ್ಚ 47 ಬರುತ್ತಾ ಅಂತ. ಸೊ ಈ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ ಆ ಸಿನಿಮಾದ ಹೆಸರು ಕೂಡ ಅನೌನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದ್ರೆ ಕಿಚ್ಚ ಸುದೀಪ್ ಅವರ ಒಂದು ಲುಕ್ ರಿವೀಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಅಪ್ ನೆಕ್ಸ್ಟ್ ಬಂದು ಕಿಚ್ಚ ಸುದೀಪ್ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬರ್ತಾ ಇರುವಂತ KRJ ಸ್ಟುಡಿಯೋಸ್ ಮತ್ತು ಕಿಚ್ಚ ಕ್ರಿಯೇಷನ್ ಅಂಡರ್ ಅಲ್ಲಿ ಬರ್ತಾ ಇರುವಂತ ಕಿಚ್ಚ ಸುದೀಪ್ ಅವರ KK ಅನ್ನುವಂತ ಮೂವಿ, ಕಿಂಗ್ ಕಿಚ್ಚ ಅನ್ನೋ ಮೂವಿ. ಅಂದ್ರೆ ಇದು ಅಫಿಷಿಯಲ್ ಟೈಟಲ್ ಅಲ್ಲ, ಸದ್ಯಕ್ಕಿರೋದು KK ಅನ್ನೋ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಈ ಸಿನಿಮಾದಲ್ಲಿ ಬರುತ್ತೆ. ಈಗ ಆಲ್ರೆಡಿ ಲಾಸ್ಟ್ ಇಯರ್ ಬರ್ತ್ಡೇ ದಿವಸ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಈ ಸಿನಿಮಾ ಈ ವರ್ಷದಲ್ಲಿ ಇದರ ಮತ್ತೊಂದು ಪೋಸ್ಟರ್ ರಿವೀಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಒಂದು ಪೋಸ್ಟ್ ಅಥವಾ ಪ್ರಮೋಷನ್ ಯಾವ್ದಾದ್ರು ಒಂದು ರಿವೀಲ್ ಆಗುವಂತ ಚಾನ್ಸಸ್ ಇದೆ. ಬಟ್ ಅದು ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ರಿವೀಲ್ ಆಗುತ್ತಾ ಅಂತ ಹೇಳಕ್ ಆಗ್ತಾ ಇಲ್ಲ. ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ ಶೂಟಿಂಗು ಸೆಪ್ಟೆಂಬರ್ 6ರಿಂದ ಶುರು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಿಗ್ ಬಾಸ್ 11ಗೆ ಕಿಚ್ಚ ಸುದೀಪ್ ಅವರು ಇರ್ತಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಬಿಗ್ ಬಾಸ್ ಬಗ್ಗೆ ಯಾವ್ದಾದ್ರು ಒಂದು ಅಪ್ಡೇಟ್ ಸಿಗ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಇದಿಷ್ಟು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥ ಇನ್ಫಾರ್ಮೇಶನ್ಗಳು, ಎಕ್ಸೈಟ್ಮೆಂಟ್ ತುಂಬಾನೇ ಇದೆ. ಇನ್ನು ಬೇರೆ ಯಾವ್ದೆಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಅನ್ನೋದನ್ನ ನಾವು ಸೆಪ್ಟೆಂಬರ್ 2ಕ್ಕೆ ಕಾದ್ ನೋಡೋಣ. ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.